ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಬಗೆಯ ನಿಲುವ ಇನ್ನಾವ ಜಂಗಮದೊಳು ಕಾಣೆ, ಬಸವ ಕರುಣೆಯ ಕಿರಣ ಗುರುಲಿಂಗಾನಂದರಲ್ಲದೆ. ಈ ಬಗೆಯ ನಿಲುವ ಇನ್ನಾವ ಜಂಗಮನೊಳು ಕಾಣೆ, ಹರಿವ ಗಂಗೆಯ ತೆರದಿ ಜಗದ ಬಯಲಲಿ ಚರಿಸಿ, ವರಭಕ್ತಿ ಜ್ಞಾನಗಳ ಬೆಳೆ ತೆಗೆದ ಗುರುವೇ, ಬಸವ ಧರ್ಮದ ಪ್ರಭೆಯ ಪುನಃ ಬೆಳಗಿದ ಯೋಗಿ, ಬಸವ ಸಾಮ್ರಾಜ್ಯವನು ಕಟ್ಟಿದ ಮಹತ್ಯಾಗಿ. ಈ ಬಗೆಯ ನಿಲುವ ಇನ್ನಾವ ಜಂಗಮನೊಳು ಕಾಣೆ, ಬಸವ ಕರುಣೆಯ ಕಿರಣ ಗುರುಲಿಂಗಾನಂದರಲ್ಲದೆ. ಮನುಗೂಳಿಯಲಿ ಜನಿಸಿ ವಿಜಯಪುರದೊಳು ಓದಿ, ಬೆಳಗಾವಿಯ ನೆಲದಿ ಪದವಿಯಂ ಪಡೆದು, ಧಾರವಾಡದಿ ಜ್ಞಾನ ಸಂಪದವ ಸಂಚಯಿಸಿ, ಚರಿಪ ಮಾರುತವಾಗಿ ಸುಳಿದ ಜ್ಞಾನದಾಸೋಹಿ. ಈ ಬಗೆಯ ನಿಲುವ ಇನ್ನಾವ ಜಂಗಮನೊಳು ಕಾಣೆ, ಬಸವ ಕರುಣೆಯ ಕಿರಣ ಗುರುಲಿಂಗಾನಂದರಲ್ಲದೆ. ಈ ಬಗೆಯ ನಿಲುವ ಇನ್ನಾವ ಜಂಗಮನೊಳು ಕಾಣೆ. ಮಲ್ಲಪ್ಪ ಕಲ್ಲಮ್ಮ ದಂಪತಿಯ ಶಿಶುವಾಗಿ, ಚಲುವಿನ ಕಾಯವನು ಧರಿಸಿದ ಶಿವದೇಹಿ, ಸಂಗಮೇಶನೆಂಬ ದಿವ್ಯ ನಾಮದಿ ಬೆಳೆದು, ಆದಿಲಿಂಗಾನಂದ ಬಸವ ಕರುಣೆಯ ಪಡೆದು. ಈ ಬಗೆಯ ನಿಲುವ ಇನ್ನಾವ ಜಂಗಮನೊಳು ಕಾಣೆ, ಮಹಿಳಾ ಗುರುಪೀಠವಂ ಸ್ಥಾಪಿಸಿದ ಮಹಾಗುರುವೇ, ಮಹಾಮನೆಯ ಆಸರೆಯ ನೀಡಿದ ಕಲ್ಪತರು, ಕೂಡಲ ಸಂಗಮದ ಬಸವ ಧರ್ಮದ ಪೀಠ ಏರಿ ಜಗದ್ಗುರುವಾಗಿ ಬೆಳೆದ ಸುವಿರಾಗಿ. ಈ ಬಗೆಯ ನಿಲುವ ಇನ್ನಾವ ಜಂಗಮನೊಳು ಕಾಣೆ, ಬಸವ ಕರುಣೆಯ ಕಿರಣ ಗುರುಲಿಂಗಾನಂದರಲ್ಲದೆ. ರಾಷ್ಟ್ರ ಪ್ರೇಮದ ಖಣಿಯೇ ಸತ್ಯನಿಷ್ಠೆಯ ಕಲಿಯೇ, ರಾಷ್ಟ್ರೀಯ ಬಸವದಳ ಸ್ಥಾಪಿಸಿದ ತತ್ವವಾದಿ, ಪ್ರವಚನದ ಪಟುವಾಗಿ ಜ್ಞಾನ ನೀಡಿದ ಮೂರ್ತಿ, ವಚನ ವಾಂಗ್ಮಯ ಕೀರ್ತಿ ಪಸರಿಸಿದ ಗುರು ಜ್ಯೋತಿ. ಈ ಬಗೆಯ ನಿಲುವ ಇನ್ನಾವ ಜಂಗಮನೊಳು ಕಾಣೆ, ಚೈತನ್ಯ ಚಿಲುಮೆಯೇ ಸತ್ಯ ಚಿಂತನ ನಿಧಿಯೇ, ಜಾತಿವಾದವ ಜರಿದ ವಿಶ್ವ ಪ್ರೇಮದ ಸುಧೆಯೇ, ಶರಣ ಧರ್ಮದ ದಿವ್ಯ ವರರತ್ನ ತಾವು ಎಂದು ಬಸವಾತ್ಮಜೆಯು ನಿತ್ಯ ನೆನೆಯುವೆ ನಾನು. ಈ ಬಗೆಯ ನಿಲುವ ಇನ್ನಾವ ಜಂಗಮನೊಳು ಕಾಣೆ, ಬಸವ ಕರುಣೆಯ ಕಿರಣ ಗುರುಲಿಂಗಾನಂದರಲ್ಲದೆ. ಈ ಬಗೆಯ ನಿಲುವ
ಇನ್ನಾವ ಜಂಗಮನೋಳು ಕಾಣೆ. ಪ್ರಥಮದಲ್ಲಿ ಸೃಷ್ಟಿಕರ್ತ ಪರಮಪ್ರಭು ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾದಂತಹ ಲಿಂಗದೇವನನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ, ವಿಶ್ವಗುರು ಮಂತ್ರಪುರುಷ ಶರಣಾಗತ ರಕ್ಷಕ ಬಸವ ತಂದೆಯನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ, ಪ್ರವಚನ ಪಿತಾಮಹ ಬಸವಧರ್ಮ ಪೀಠದ ಪ್ರಪ್ರಥಮ ಮಹಾಜಗದ್ಗುರು ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿಯವರನ್ನು ಸ್ಮರಿಸುತ್ತಾ, ವಿಶ್ವದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರ ದಿವ್ಯ ಚೈತನ್ಯವನ್ನು ಸ್ಮರಿಸುತ್ತಾ, ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ಶರಣಬಂಧುಗಳಿಗೂ ಅನಂತ ಶರಣಾರ್ಥಿಗಳು. ಇವತ್ತಿನ ದಿನ ನಾವು ಪ್ರವಚನ ಪಿತಾಮಹ ಪರಮಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ 30ನೆಯ ಲಿಂಗೈಕ್ಯ ಸಂಸ್ಮರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಪರಮಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಒಂದು ಸಾಧನೆ, ಅವರ ಒಂದು ಕಾರ್ಯ ಮರೆಯಲಾಗದಂಥದ್ದು. ಈ ಒಂದು ಜಗತ್ತಿನಲ್ಲಿ ಗುರು ಬಸವಣ್ಣನವರು ಅಂತಂದರೆ ಯಾರು, ವಚನ ಸಾಹಿತ್ಯ ಅಂತಂದರೆ ಏನು ಅಂತ ಗೊತ್ತಿಲ್ಲದೇ ಇರುವಂಥ ಸಂದರ್ಭದಲ್ಲಿ, ಸಮಾಜಕ್ಕೆ ಅದರ ಅರಿವೇ ಇಲ್ಲದಂಥ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನಮ್ಮ ಗುರು ಬಸವಣ್ಣನವರು ಅಂತ ಹೇಳಿ ತಿಳಿಸಿಕೊಟ್ಟಂತಹ ಧೀಮಂತ ಗುರು ಲಿಂಗಾನಂದ ಅಪ್ಪಾಜಿಯವರು. ನಾವು ನೋಡ್ತಾ ಇದ್ದೇವೆ, ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮುಖಾಂತರ ಇಡೀ ಒಂದು ಜಗತ್ತಿಗೆ ಒಂದು ವಿಶ್ವಧರ್ಮವನ್ನು ಸ್ಥಾಪನೆ ಮಾಡಿಕೊಟ್ರು. ಆದರೆ ಕಲ್ಯಾಣ ಕ್ರಾಂತಿಯ ಒಂದು ಘಟನೆಯಿಂದಾಗಿ ಏನು ಅನುಭವ ಮಂಟಪದಲ್ಲಿ 770 ಅಮರಗಣಗಳಿಂದ ಕೂಡಿದಂತಹ ಶ್ರೀಮಂತ ಪರಂಪರೆ ಇತ್ತು, ಅದು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ದಿಕ್ಕುಗಳಲ್ಲಿ ಶರಣರು ಅಲ್ಲಿ ಚದುರಿ ಹೋಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂತಹ ಒಂದು ಗತವೈಭವ ನಂತರದಲ್ಲಿ ಅಜ್ಞಾತವಾಸದಲ್ಲಿತ್ತೇನೋ ಅಂತ ಹೇಳಿ ನಮಗನ್ನಿಸ್ತಾ ಇದೆ. 12ನೇ ಶತಮಾನದ ನಂತರ ಯಡಿಯೂರು ಸಿದ್ಧಲಿಂಗೇಶ್ವರರು ಬರ್ತಾರೆ, ಮಲೆಯ ಮಹದೇಶ್ವರರು ಬರ್ತಾರೆ. ಆಗ ಕೂಡ ಈ ಒಂದು ಧರ್ಮ ಅಲ್ಲಲ್ಲೇ ಸ್ವಲ್ಪ ಪ್ರಚಾರ ಆಗತ್ತೆ. ಯಡಿಯೂರು ಸಿದ್ಧಲಿಂಗೇಶ್ವರರ 101 ವಿರಕ್ತರು ಪ್ರಚಾರ ಮಾಡೋದರಲ್ಲಿ ಅಲ್ಲಿ ಅವರ ಮಹತ್ವದ ಪಾತ್ರ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಒಂದೊಂದೇ ಎಳೆಯಾಗಿ ಅಲ್ಲಲ್ಲೇ ಪ್ರಚಾರಗೊಳ್ತಾ ಬಂದರೂ ಕೂಡ ಒಂದು ವ್ಯಾಪಕವಾಗಿ ಒಂದು ಬೃಹತ್ ಮಟ್ಟದಲ್ಲಿ ಮತ್ತೆ ಸಂಘಟನೆಗೊಂಡಿರಲಿಲ್ಲ. ಆ ಒಂದು ಬೃಹತ್ತಾದಂತಹ ಬಸವ ಯುಗವನ್ನು ಮತ್ತೆ ನಿರ್ಮಾಣ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂತಂದರೆ ಪರಮಪೂಜ್ಯ ಲಿಂಗಾನಂದ ಅಪ್ಪಾಜಿಯವರಿಗೆ ಸಲ್ಲತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಡೀ ಒಂದು ಬಸವ ಧರ್ಮದಲ್ಲಿ ಇವತ್ತು ಆಚಂದ್ರಾರ್ಕವಾಗಿ ಬೆಳಗುವಂತಹ ಹೆಸರು ಅಂತಂದರೆ ಅದು ಪರಮಪೂಜ್ಯ ಲಿಂಗಾನಂದ ಅಪ್ಪಾಜಿಯವರದು ಅನ್ನೋದನ್ನು ನಾವು ನೋಡ್ತಿದ್ದೀವಿ. ಇಂತಹ ಪರಮಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಬಿಜಾಪುರ ಜಿಲ್ಲೆಯ ಮನುಗೂಳಿಯಲ್ಲಿ ಸೆಪ್ಟೆಂಬರ್ 15, 1931 ಮಲ್ಲಪ್ಪ ಕಲ್ಲಮ್ಮ ದಂಪತಿಗಳ ಶಿಶುವಾಗಿ ಸಂಗಮೇಶ ಅನ್ನುವಂಥ ಒಂದು ಜನ್ಮನಾಮವನ್ನು ಹೊತ್ತುಕೊಂಡು ಈ ಒಂದು ಭೂಮಿಗೆ ಅವತರಿಸ್ತಾರೆ. ಪೂಜ್ಯ ಅಪ್ಪಾಜಿಯವರು ಬಾಲಕರಾಗಿದ್ದಾಗ, ಅವರು ಮುಂಚೆ ಏನು ಸಂಗಮೇಶರಾಗಿದ್ದಾಗ ಅವರು ನಾಸ್ತಿಕವಾದವನ್ನು ಹೇಳ್ತಾ ಇದ್ರು. ಏನು ಅಂತಂದರೆ ಈ ಒಂದು ದೇವರು ಇದರಲ್ಲಿ ಯಾವುದರಲ್ಲೂ ಕೂಡ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ರು. ಒಂದು ಕಡೆ ಹೇಳ್ತಾ ಇದ್ರು, ಅವರು ಎಲ್ಲಿ ಲಿಂಗರಾಜು ಕಾಲೇಜಲ್ಲಿ ಅವರು ವ್ಯಾಸಂಗ ಮಾಡಬೇಕಾದಾಗ ಏನು ಹಾಸ್ಟೆಲ್ ಅಲ್ಲಿ ದಾಸೋಹ ಮಂಟಪಕ್ಕೆ ಹೋಗಬೇಕಾದಾಗ ಇಷ್ಟಲಿಂಗ ಕಡ್ಡಾಯ ಆಗಿತ್ತು. ಆಗ ಅವ್ರು ಹೇಳೋರು, ಲಿಂಗ ಈಸ್ ಅ ಗೇಟ್ ಪಾಸ್ ಟು ಡೈನಿಂಗ್ ಹಾಲ್ ಅಂತ ಹೇಳಿದರು. ಅದೇ ಲಿಂಗಾನಂದ ಅಪ್ಪಾಜಿಯವರು ನಂತರದಲ್ಲಿ ದೇವರು ಅನ್ನುವಂತಹ ಅದ್ಭುತವಾದ ಪುಸ್ತಕವನ್ನು ಬರೆದು ಪ್ರವಚನವನ್ನು ಮಾಡಿ ಲಿಂಗ ಈಸ್ ಅ ಗೇಟ್ ಪಾಸ್ ಟು ಡಿವೈನ್ ಹಾಲ್ ಅಂತ ಹೇಳಿ ಕ್ರಾಂತಿಯನ್ನು ಮಾಡಿದಂತಹ ವೀರ ಸನ್ಯಾಸಿ ಲಿಂಗಾನಂದ ಅಪ್ಪಾಜಿಯವರು. ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರಿಗೆ ಗುರು ಬಸವಣ್ಣನವರಿಂದ ಒಂದು ದಿನ ಸಾಕ್ಷಾತ್ಕಾರ ಆಗತ್ತೆ. ಗುರು ಬಸವಣ್ಣನವರು ನನ್ನ ಕಾರ್ಯಕ್ಕಾಗಿ ನೀನು ಹುಟ್ಟಿರೋದು ಅಂತ ಹೇಳಿ ಲಿಂಗಾನಂದ ಸ್ವಾಮೀಜಿಯವರು ಎಂತಹ ಒಂದು ಕಾರಣಿಕರು ಅನ್ನೋದನ್ನು ಅಲ್ಲಿ ಸಾಕ್ಷಾತ್ಕಾರ ಮಾಡಿಕೊಡ್ತಾರೆ. ನಂತರದಿಂದ ಅಪ್ಪಾಜಿಯವರು ಈ ಒಂದು ಗುರು ಬಸವಣ್ಣನವರ ತತ್ವ ಪ್ರಸಾರದಲ್ಲಿ ಅವರು ತೊಡಗಿಕೊಳ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅಪ್ಪಾಜಿಯವರ ಒಂದು ಜೀವನದ ಒಂದು ವಿಶೇಷ ಘಟನೆ ಇದು. ಯಾಕೆ ಅಂತಂದರೆ ನಾವು ನೋಡ್ತಾ ಇದ್ದೀವಿ, ವಚನ ಸಾಹಿತ್ಯದ ಮುಖಾಂತರವಾಗಿ ಗುರು ಬಸವಣ್ಣನವರು ತಾವು ಲಿಂಗೈಕ್ಯರಾದ ನಂತರ 3 ವ್ಯಕ್ತಿಗಳಿಗೆ ಸಗುಣ ಸಾಕ್ಷಾತ್ಕಾರವನ್ನು ಕೊಟ್ಟಿರೋದು ನಾವು ನೋಡ್ತಾ ಇದ್ದೀವಿ.
3 ವ್ಯಕ್ತಿಗಳಿಗೆ. ಅನೇಕ ಒಂದು ಅನುಭವಗಳು ಎಲ್ರಿಗೂ ಆಗಿರ್ಬೋದು, ಆದರೆ ಐತಿಹಾಸಿಕವಾಗಿ ದಾಖಲೆ ಆಗಿರುವಂಥದ್ದು 3 ವ್ಯಕ್ತಿಗಳಿಗೆ. ಒಂದು, ಗುರುಬಸವಣ್ಣನವರು ಶ್ರಾವಣ ಶುದ್ಧ ಪಂಚಮಿಯ ದಿನ ಲಿಂಗೈಕ್ಯ ಆಗ್ತಾರೆ. ನಂತರದಲ್ಲಿ ಅವರ ಪತ್ನಿಯಾದಂತಹ ನೀಲಗಂಗಾಂಬಿಕಾ ತಾಯಿಯವರು ಅದೇ ಒಂದು ಮುಂದಿನ ದಿನ ಷಷ್ಠಿಯ ದಿನ ಅವರು ಲಿಂಗೈಕ್ಯರಾಗುವಂಥ ಸಂದರ್ಭದಲ್ಲಿ, ಅದಕ್ಕೂ ಪೂರ್ವದಲ್ಲಿ ಗುರುಬಸವಣ್ಣನವರನ್ನು ಕಾಣಬೇಕು ಅಂತ ಹೇಳಿ ಅವರು ಕೂಡ ಕೂಡಲ ಸಂಗಮಕ್ಕೆ ಬರ್ತಾರೆ. ಆಗ ಹೊಳೆ ತುಂಬ ಹರಿತಾ ಇರುವಂಥ ಸಂದರ್ಭದಲ್ಲಿ ಅವರು ದಾಟಿ ಗುರುಬಸವಣ್ಣನವರು ಇದ್ದಂತಹ ಜಾಗಕ್ಕೆ ಅವರು ಬರಲಿಕ್ಕೆ ಆಗೋದಿಲ್ಲ. ಆಗ ಅವರು ಅದೇ ಒಂದು ಕೃಷ್ಣಾ ನದಿಯ ದಂಡೆಯಲ್ಲಿ ಕುಳಿತುಕೊಂಡು ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಆ ಒಂದು ಇಷ್ಟಲಿಂಗದ ಮುಖಾಂತರವೇ ಗುರುಬಸವಣ್ಣನವರ ದರ್ಶನವನ್ನು ಪಡಿತಾರೆ. ಇದು ಒಂದನೆಯದು. ಎರಡನೆಯದು, ಮಡಿವಾಳ ಮಾಚಿದೇವರು ಗುರುಬಸವಣ್ಣನವರಿಗೆ ವಚನ ಸಾಹಿತ್ಯವನ್ನು ಉಳುವೆಯ ಬನದಲ್ಲಿ ರಕ್ಷಣೆ ಮಾಡಿದ್ದೀವಿ ಅನ್ನುವಂಥ ಒಂದು ಸುದ್ದಿಯನ್ನು ತಗೊಂಡು ಹೇಳಬೇಕು ಅಂಥೇಳಿ ಮಾಚಿದೇವರು ತುಂಬ ಒಂದು ಉತ್ಸಾಹದಿಂದ ಅಲ್ಲಿ ಕೂಡಲ ಸಂಗಮಕ್ಕೆ ಗುರುಬಸವಣ್ಣನವರನ್ನು ಕಾಣಲಿಕ್ಕೆ ಬರ್ತಾರೆ. ಆಗ ಕೂಡ ಅಲ್ಲಿ ಗುರುಬಸವಣ್ಣನವರು ಆಲ್ರೆಡಿ ಲಿಂಗೈಕ್ಯ ಆಗಿ 11 ದಿನ ಆಗೋಗಿರುತ್ತೆ, ಕಾರ್ಣಿಕೋತ್ಸವ ನಡೀತಾ ಇರುತ್ತೆ. ಆಗ ಗುರುಬಸವಣ್ಣನವರ ಐಕ್ಯ ಮಂಟಪದ ಮುಂದೆ ನಿಂತು ಧ್ಯಾನಾಸಕ್ತರಾಗಿ ಅವರು ತಮ್ಮ ಒಂದು ಪ್ರಲಾಪವನ್ನು ಅಲ್ಲಿ ಸೂಚಿಸಿದಾಗ ಗುರುಬಸವಣ್ಣನವರು ಅಲ್ಲಿ ಒಂದು ಸಗುಣ ಸಾಕ್ಷಾತ್ಕಾರದ ದರ್ಶನವನ್ನು ಅಲ್ಲಿ ಮಡಿವಾಳ ಮಾಚಿದೇವರಿಗೆ ಕೊಡ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನು 3ನೆಯವರು ಪರಮಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು. ಗುರುಬಸವಣ್ಣನವರು ಲಿಂಗಾನಂದ ಅಪ್ಪಾಜಿಯವರಿಗೂ ಕೂಡ ಐಕ್ಯ ಮಂಟಪದಲ್ಲಿ ಸಗುಣ ಸಾಕ್ಷಾತ್ಕಾರವನ್ನು ಅಲ್ಲಿ ನೀಡಿ ಈ ಒಂದು ಬಸವ ತತ್ವ ಪ್ರಸಾರಕ್ಕೆ ಅವರನ್ನು ಅಣಿಗೊಳಿಸಿದ್ರು ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ರೀತಿಯಾಗಿ ಇಡೀ ಒಂದು ಸಮಾಜ ಇವತ್ತು ನಾವು ನೋಡ್ತೀವಿ, ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಒತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ ಅನ್ನುವಂಥ ಏನು ಮಾತಿದೆ ವಚನ ಸಾಹಿತ್ಯದಲ್ಲಿ, ಅದನ್ನು ಈ ಒಂದು 21ನೇ ಶತಮಾನದಲ್ಲಿ ಪ್ರಾಕ್ಟಿಕಲ್ಲಾಗಿ ಅದನ್ನು ಸತ್ಯಾಸತ್ಯತೆಗಳನ್ನು ಅರಿತು ನಮಗೆ ಇವತ್ತು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡಿ ತೋರಿಸಿದಂಥವರು ಪರಮಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ಒಂದು ವಿರಕ್ತ ಪರಂಪರೆ ಅಥವಾ ಶೂನ್ಯ ಪೀಠದ ಪರಂಪರೆಯ ಒಂದು ಪ್ರಭಾವವಾಗಿ ಯಡಿಯೂರು ಸಿದ್ಧಲಿಂಗೇಶ್ವರರು, ಮಲೆಮಹದೇಶ್ವರರು, ಗುರುಮಲ್ಲೇಶ್ವರರ ಆದಿಯಾಗಿ ಎಳೆಯಾಗಿ ಬಂದಿದ್ದರೂ ಕೂಡ ಧರ್ಮ ನಂತರದಲ್ಲಿ ತುಂಬ ಕಲಬೆರಕೆಯಾಗಿ ಜಾತಿವಾದಿಗಳ ಒಂದು ಕಪಿಮುಷ್ಟಿಗೆ ಸಿಲುಕಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಅಜ್ಞಾತವಾಸವನ್ನು ಅನುಭವಿಸಿತ್ತು. ಅಂತಹ ಎಲ್ಲ ಒಂದು ಜಾತಿವಾದಿಗಳನ್ನು ಹಿಮ್ಮೆಟ್ಟಿ ಎಲ್ಲ ಒಂದು ಕಾಕು ಪೋಕು ಸುಳ್ಳುಗಳನ್ನು ಏನಿತ್ತು ಅವೆಲ್ಲವನ್ನು ತೆಗೆದುಹಾಕಿ ನಿಜವಾದಂತಹ ತತ್ವವನ್ನು ವಿಶ್ವಧರ್ಮ ಪ್ರವಚನಗಳ ಮೂಲಕ ಜನಮಾನಸಕ್ಕೆ ಮುಟ್ಟಿದಂತಹ ಕೀರ್ತಿ ಯಾರಿಗಾದರೂ ಸಲ್ಲಬೇಕು ಅಂತಂದರೆ ಅದು ಪರಮಪೂಜ್ಯ ಲಿಂಗಾನಂದ ಅಪ್ಪಾಜಿಯವರಿಗೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಕಡೆ ಇತಿಹಾಸದಲ್ಲಿ ಒಂದು ಘಟನೆ ಬರುತ್ತೆ. ಯುರೋಪಿನ ಒಂದು ಇತಿಹಾಸದಲ್ಲಿ ಅಥವಾ ವಿಶ್ವದ ಇತಿಹಾಸವನ್ನು ನಾವು ನೋಡಿದಾಗ ರಿಲಿಜಿಯಸ್ ರೆಫರ್ಮೇಷನ್ ಅನ್ನೋದನ್ನು ತಾವೆಲ್ಲರೂ ಕೂಡ ಕೇಳಿರ್ತೀರ. ರಿಲಿಜಿಯಸ್ ರೆಫರ್ಮೇಷನ್ ಅಂತ ಒಂದು ಡಾರ್ಕ್ ಏಜಸ್ ಆಫ್ ಯುರೋಪ್ ಅಂತ ಏನು ಹೇಳ್ತೀವಿ, ಅದ ನಂತರ ಬಂದಿರತಕ್ಕಂಥ ಒಂದು ಐತಿಹಾಸಿಕವಾದಂಥ ಒಂದು ಘಟನೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಕ್ರೈಸ್ತ ಧರ್ಮದಲ್ಲಿ ಮುಂಚೆ ಕ್ಯಾಥೋಲಿಕ್ಸ್ ಅಂತ ಇದ್ದರು. ಈ ಕ್ಯಾಥೋಲಿಕ್ಸ್ನ ಹೆಡ್ ಯಾರು ಅಂತಂದರೆ ಪೋಪ್. ಈ ಪೋಪ್ ನಂತರದಲ್ಲಿ ಏನು 14ನೇ ಶತಮಾನದ ಒಂದು ಸಂದರ್ಭದಲ್ಲಿ 10ರಿಂದ 14ನೇ ಶತಮಾನದ ಸಂದರ್ಭದಲ್ಲಿ ಈ ಪೋಪ್ನ ಕೆಲಸ ಏನಾಗಿತ್ತು, ಧರ್ಮ ಪ್ರಚಾರವನ್ನು ಮಾಡುವಂಥದ್ದು. ಆದರೆ ಆ ಪೋಪ್ ಏನು ಮಾಡ್ತಿದ್ದ, ಧರ್ಮ ಪ್ರಚಾರವನ್ನು ಮಾಡದೆ ಧರ್ಮದ ಹೆಸರಿನಲ್ಲಿ ಶೋಷಣೆಯನ್ನು ಮಾಡ್ತಾ ಇದ್ದ. ಧರ್ಮದ ಹೆಸರಲ್ಲಿ ಶೋಷಣೆಯನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಒಂದು ವ್ಯವಸ್ಥೆ ಶಿಥಿಲಗೊಂಡಂಥ ಸಂದರ್ಭದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಎನ್ನುವಂತಹ ವ್ಯಕ್ತಿ ಬಂದು ಪೋಪ್ ಮಾಡ್ತಿದ್ದಂಥ ಎಲ್ಲ ತಪ್ಪುಗಳನ್ನು ಅವನು ಏನು ಮಾಡ್ತಾನೆ ಅಂತ ರೆಕಾರ್ಡ್ ಮಾಡಿ ಅದನ್ನು ಒಂದು ಇದರಲ್ಲಿ ಕೆತ್ತಿಸಿ ಅದನ್ನು ಡೋರಿಗೆ ಮೊಳೆ ಹೊಡಿತಾನೆ. ಮಾರ್ಟಿನ್ ಲೂಥರ್ ಕಿಂಗ್ ಅನ್ನುವಂಥ ಒಬ್ಬ ವ್ಯಕ್ತಿ. ನಂತರ ಅಲ್ಲಿಂದ ಮಾರ್ಟಿನ್ ಲೂಥರಿನ ಫಾಲೋವರ್ಸ್ ಎಲ್ಲರೂ ಕೂಡ ಪ್ರೊಟೆಸ್ಟೆಂಟ್ಸ್ ಅಂತ ಹೇಳಿ ಕರೆಸ್ಕೊಂಡ್ರು. ಗುರು ಬಸವಣ್ಣನವರು ಕೊಟ್ಟಂತಹ ಮೂಲ ತತ್ವಗಳನ್ನು ಬಿಟ್ಟು ವೈದಿಕಶಾಹಿಯ ಒಂದು ಪ್ರಭಾವಕ್ಕೆ ಒಳಗಾಗಿ ಬಹುದೇವತೋಪಾಸನೆ, ಮೂಢನಂಬಿಕೆಗಳು, ಮತ್ತೆ ಒಂದು ರೀತಿಯಲ್ಲಿ ಏನಂದರೆ ಮುಂದೆ ಬಾಗಿಲಿಂದ ಕಸ ತಳ್ಳಿ ಹಾಕಿದರೆ ಹಿಂದೆ ಬಾಗಿಲಿಂದ ಮತ್ತೆ ಬಂತಂತೆ ಅನ್ನುವಂಥ ರೀತಿಯಲ್ಲಿ ಇವೆಲ್ಲವೂ ಕೂಡ ನುಸುಳಿಕೊಂಡಿತ್ತು. ಧರ್ಮಗುರು ಬಸವಣ್ಣನವರು ಅನ್ನುವಂಥ ಕಲ್ಪನೆಯೂ ಕೂಡ ನಮ್ಮ ಸಮಾಜಕ್ಕೆ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ
ಆ ಒಂದು ಜಾತಿವಾದಿಗಳ ಒಂದು ಅಟ್ಟಹಾಸ ಏನಿತ್ತು ಅದನ್ನು ಮೆಟ್ಟಿ ನಿಂತು ಗುರು ಬಸವಣ್ಣನವರು ನಮ್ಮೆಲ್ಲರ ತಾಯಿ ವಚನ ಸಾಹಿತ್ಯ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಿದಂತಹ ವೀರ ಸನ್ಯಾಸಿ ಲಿಂಗಾನಂದ ಅಪ್ಪಾಜಿಯವರು. ಲಿಂಗಾನಂದ ಅಪ್ಪಾಜಿಯವರನ್ನು ಮಾರ್ಟಿನ್ ಲೂಥರ್ ಕಿಂಗ್ ಆಫ್ ಲಿಂಗಾಯತಿಸಮ್ ಅಂದರೂ ಕೂಡ ಅಲ್ಲಿ ತಪ್ಪಾಗಲಿಕ್ಕಿಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ಅಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಝೀರೋಯಿಂದ ಸ್ಟಾರ್ಟ್ ಮಾಡಿದ್ದು ಅಪ್ಪಾಜಿಯವರು, ಇಲ್ಲಿ ಝೀರೋಯಿಂದ ಅಂತಂದರೆ ಅವರು ಒಂದು ಕೈಯಲ್ಲಿ ಜೋಳಿಗೆಯನ್ನು ಇಟ್ಟುಕೊಂಡು ಅವರು ಏನು ಮಾಡ್ತಾಯಿದ್ರು, ಪ್ರವಚನವನ್ನು ಮಾಡ್ತಾಯಿದ್ರು. ಊರಿಗೆ ಹೋಗಿ ಅಲ್ಲಿ ಬಾಡಿಗೆ ಮನೆಯನ್ನು ತಗೊಂಡು ಒಂದು ಸಣ್ಣದಾದ ಸ್ಟೇಜ್ ಮೈದಾನ ಹುಡುಕಿ ಹಾಕಿ ಒಂದು ಬಸವ ತತ್ವವನ್ನು ಪ್ರಚಾರ ಮಾಡಬೇಕು ಅಂಥೇಳಿ ನಿರಂತರವಾಗಿ ತಾವು ಲಿಂಗೈಕ್ಯರಾಗುವವರೆಗೂ ಕೂಡ ಅಲ್ಲಿ ಅಪ್ಪಾಜಿಯವರು ಈ ಒಂದು ಬಸವ ತತ್ವವನ್ನು ಪ್ರಚಾರ ಮಾಡಿದರು ಅಂತ ಹೇಳಿ ಅಲ್ಲಿ ನೋಡ್ಬೋದಾಗಿದೆ. ಇಂತಹ ಅಪ್ಪಾಜಿಯವರ ಒಂದು ಹೋರಾಟದ ಬದುಕು ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇವತ್ತಿನ ಒಂದು 21ನೇ ಶತಮಾನದಲ್ಲೇ ನೀವು ವೈಜ್ಞಾನಿಕವಾದಂತಹ ಒಂದು ಚಿಂತನಾ ಮಂಥನವನ್ನು ಮಾಡಿದಾಗ, ಪ್ರೋಗ್ರೆಸಿವ್ ಥಾಟ್ಸನ್ನು ನಾವು ಹೇಳಿದಾಗ ಇನ್ನೂ ಕೂಡ ಜನ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಈಗಿನ ಒಂದು ಟೆಕ್ನಾಲಜಿ ಯುಗದಲ್ಲಿ ಇನ್ನು ನಾವು 50-60 ವರ್ಷಗಳ ಹಿಂದೆ ನೋಡಿದರೆ ಆಗ ಜನರ ಮನಸ್ಥಿತಿ ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಂತಹ ಒಂದು ಹೋರಾಟವನ್ನು ಮಾಡಿ ಕೂಡ ಯಾರು ಏನಂದರೂ ಕೂಡ ಅದನ್ನು ಲೆಕ್ಕಿಸದೆ ಬಸವ ತತ್ವ ಪ್ರಸಾರವೇ ನನ್ನ ಉಸಿರಾಗಿಸಿ ಅಂತ ಹೇಳಿ ಆ ಒಂದು ಉಸಿರಾಗಿಸಿಕೊಂಡಂಥವರು ಲಿಂಗಾನಂದ ಅಪ್ಪಾಜಿಯವರು ಅನ್ನೋದನ್ನು ನಾವು ನೋಡ್ತೀವಿ. ಒಂದು ಕಡೆ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನ ಬರುತ್ತೆ, ತುಂಬ ಅದ್ಭುತವಾಗಿದೆ. ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂದಡೆ, ಹಂದಿಗಂಜಿ ಮದಕರಿ ಕೆಲಕ್ಕೆ ಸೆರೆದರೆ ಆ ಹಂದಿ ಕೇಸರಿಯಪ್ಪುದೇ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರು ಈ ವಚನದ ಹೇಳ್ತಾರೆ. ನೋಡಿ, ಸುಂದರವಾದಂಥ ಒಂದು ದೃಷ್ಟಾಂತ ಇದೆ ಈ ವಚನದಲ್ಲಿ. ಇದನ್ನು ಅಪ್ಪಾಜಿಯವರೇ ವಚನ ನವನೀತ ಅನ್ನುವಂಥ ಒಂದು ಪುಸ್ತಕದಲ್ಲಿ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ. ಏನು ಅಂತಂದರೆ ಇಲ್ಲಿ ಒಂದು ಘಟನೆ ನಡೀತಾ ಇದೆ. ಏನು ಅಂತಂದರೆ ಒಂದು ದಾರಿಯಲ್ಲಿ ಒಂದು ಮದಕರಿ, ಒಂದು ಆನೆ, ಅಂಬಾರಿಯನ್ನು ಹೊತ್ತಂಥ ಒಂದು ಆನೆ ನಡ್ಕೊಂಡು ಬರ್ತಾ ಇದೆ. ಒಂದು ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಆಗ ಅದರ ಎದುರುಗಡೆ ಹೊಲಸಲ್ಲಿ ಹೊರಳಾಡಿದಂತಹ ಒಂದು ಹಂದಿ ಎದುರುಗಡೆ ಬಂದರೆ ಆ ಆನೆ ಏನು ಮಾಡ್ತಾ ಇದೆ ಅಂತಂದರೆ ಅದು ಸೈಡಿಗೆ ಸರಿದು ನಂತರ ಹೋಗ್ತಾ ಇದೆ. ಸೈಡಿಗೆ ಸರಿದು ಯಾಕೆ ಹೋಯ್ತು, ಆ ಹೊಲಸನ್ನು ತಾನು ಅಂಟಿಸ್ಕೊಳ್ಬಾರ್ದು ಅಂತ. ಆದರೆ ಆ ಹಂದಿಗೆ ಏನು ಅನ್ನಿಸ್ಬಿಡ್ತು ಅಂತಂದರೆ, ಈ ಆನೆ ನನಗೆ ಭಯ ಪಟ್ಕೊಂಡು ಸೈಡಲ್ಲಿ ಹೋಗಿದೆ ಅಂತಂದರೆ ನಾನು ಕಾಡಿನ ರಾಜ, ಕೇಸರಿ ಅಂದರೆ ಸಿಂಹ, ಕಾಡಿನ ರಾಜನೇ ನಾನು ಇರಬೇಕೇನೋ ಅಂಥೇಳಿ ಅದಕ್ಕೆ ಜಂಬ ಬಂತು. ಆ ರೀತಿಯಾಗಿ ಬಸವ ಧರ್ಮದ ವೀರ ಮದಕರಿಯಾಗಿ ಲಿಂಗಾನಂದ ಅಪ್ಪಾಜಿಯವರಿದ್ದರೆ ಅವರಿಗೆ ಅನೇಕ ಒಂದು ಜಾತಿವಾದಿಗಳು ಅಲ್ಲಿ ಹೋರಾಟದ ಒಂದು ಸಮಯದಲ್ಲಿ ಆ ಒಂದು ಧರ್ಮ ಪ್ರಚಾರ ಮಾಡುವಂಥ ಸಮಯದಲ್ಲಿ ನಾವು ಅಡ್ಡಗಾಲನ್ನು ಹಾಕಿದ್ದನ್ನು ನೋಡಿದ್ದೀವಿ. ಆದರೆ ಅಪ್ಪಾಜಿಯವರು ಎಂದೂ ಧೃತಿಗೆಡಲಿಲ್ಲ. ಅವರು ಏನು ತಮ್ಮ ಗುರಿಯನ್ನು ಇಟ್ಕೊಂಡಿದ್ರೋ ಅದನ್ನು ಸಾಧಿಸಿಯೇ ತೋರಿಸಿದ್ರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಪರಮಪೂಜ್ಯ ಅಪ್ಪಾಜಿಯವರು ಹಳ್ಳಿಗೆ ಏಕರಾತ್ರಿಯಂತೆ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಅವರು ಬಸವತತ್ವ ಪ್ರಚಾರದಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಒಂದು ದಿನ ಚಿತ್ರದುರ್ಗದ ತರಳಬಾಳು ಹುಣ್ಣಿಮೆಯ ಒಂದು ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಅಪ್ಪಾಜಿಯವರ ಒಂದು ಪ್ರವಚನ ಆಯೋಜನೆ ಆಗಿರುತ್ತೆ. ಆ ಒಂದು ಪ್ರವಚನದಲ್ಲಿ ಅನುಭವ ಮಂಟಪವನ್ನು ಕುರಿತು ಅಲ್ಲಿ ಅಪ್ಪಾಜಿ ಪ್ರವಚನ ಮಾಡ್ತಿರ್ತಾರೆ. ಆ ಒಂದು ಪ್ರವಚನಕ್ಕೆ ಏನು ಅಂತಂದರೆ ಪರಮಪೂಜ್ಯ ಮಾತಾಜಿಯವರು ಅಲ್ಲಿ ಬಂದಿರ್ತಾರೆ. ಅಲ್ಲೇ ಮೊದಲನೇ ಬಾರಿಗೆ ಲಿಂಗಾನಂದ ಅಪ್ಪಾಜಿಯವರಿಗೆ ಮಾತಾಜಿಯವರ ಒಂದು ಭೇಟಿ ಆಗುತ್ತೆ. ಅಂದರೆ ಪೂರ್ವಾಶ್ರಮದಲ್ಲಿ ಪರಮಪೂಜ್ಯ ಮಾತಾಜಿಯವರು ರತ್ನ ಆಗಿರ್ತಾರೆ. ಅಲ್ಲಿ ತಾವು ಒಂದು ಪ್ರವಚನವನ್ನು ಕೇಳಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅಪ್ಪಾಜಿಯವರ ಒಂದು ಕಂಚಿನ ಕಂಠದಿಂದ ಹೊರಹೊಮ್ಮಿದಂಥ ನುಡಿಗಳಿಗೆ ಪ್ರಭಾವಿತರಾಗಿ ನಂತರದಲ್ಲಿ ಏನು ಪರಮಪೂಜ್ಯ ಮಾತಾಜಿಯವರು ನಂತರದಲ್ಲಿ ಅವರ ಒಂದು ಕಾರ್ಯಕ್ಕೆ, ಅಪ್ಪಾಜಿಯವರ ಒಂದು ಕಾರ್ಯಕ್ಕೆ ಅಲ್ಲಿ ಹೆಗಲೆಣೆಯಾಗಿ ನಿಲ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಪರಮಪೂಜ್ಯ ಅಪ್ಪಾಜಿಯವರಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಸಾಧನೆಯಲ್ಲಿ ತೊಡಗಿಕೊಳ್ತಾರೆ ಪರಮಪೂಜ್ಯ ಮಾತಾಜಿಯವರು. ನಂತರದಲ್ಲಿ ಜಂಗಮ ದೀಕ್ಷೆಯನ್ನು ಪಡೆದುಕೊಂಡು ಅಪ್ಪಾಜಿಯವರ ಒಂದು ತತ್ವ ಪ್ರಚಾರದಲ್ಲಿ ಅವರು ಕೂಡ ಕೈ ಜೋಡಿಸ್ತಾರೆ. ಅಪ್ಪಾಜಿಯವರು ಇಟ್ಟಂತಹ ಪ್ರತಿ ಹೆಜ್ಜೆಗಳು ಕೂಡ ಅಲ್ಲಿ ಕ್ರಾಂತಿಕಾರಿ ಹೆಜ್ಜೆಗಳು ಅನ್ನೋದನ್ನು ನಾವು ನೋಡ್ತೀವಿ. ಅಪ್ಪಾಜಿಯವರನ್ನು ಕ್ರಾಂತಿ ಪುರುಷರು ಅಂತ ಕರೆದ್ರೆ ಅಲ್ಲಿ ಅತಿಶಯೋಕ್ತಿ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಇಂತಹ ಒಂದು
ಸಮಾಜದಲ್ಲಿ ಅವರು ಇಟ್ಟಂತಹ ಒಂದೊಂದು ಹೆಜ್ಜೆಗಳು ಎಷ್ಟು ಪ್ರೋಗ್ರೆಸಿವ್ ಆಗಿತ್ತು ಅಂತಂದರೆ ಇವತ್ತು ನಾವು ಆ ಅಪ್ಪಾಜಿಯವರ ಋಣವನ್ನು ಎಷ್ಟು ತೀರಿಸಿದರೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ನಮಗೆ ಒಂದು ರೀತಿಯಲ್ಲಿ ರೆಡಿಮೇಡ್, ಯಾವ ರೀತಿಯಾಗಿ ಒಂದು ರೆಡಿಮೇಡ್ ಆಗಿ ಎಲ್ಲವನ್ನು ತಯಾರಿಸಿ ಕೊಟ್ಟಂಥವ್ರು ಅಪ್ಪಾಜಿ ಮಾತಾಜಿಯವರು. ಅಪ್ಪಾಜಿಯವರ ಒಂದು ಕ್ರಾಂತಿಕಾರಿ ಹೆಜ್ಜೆಗಳಲ್ಲಿ ಮುಖ್ಯವಾಗಿರುವಂಥದ್ದು ಮಹಿಳಾ ಜಗದ್ಗುರು ಪೀಠ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಅತ್ಯಂತ ಮುಖ್ಯವಾಗಿರುವಂಥದ್ದು. ಯಾವ ಒಂದು ಧರ್ಮಗಳಲ್ಲೂ ಕೂಡ, ವಿಶ್ವದ ಯಾವ ಧರ್ಮಗಳಲ್ಲೂ ಕೂಡ ಸ್ತ್ರೀಗೆ ಆಚಾರ್ಯ ಸ್ಥಾನವನ್ನು ಕೊಟ್ಟಿಲ್ಲ. ಗುರು ಬಸವಣ್ಣನವರು ಒಂದು ಅಕ್ಕ ಮಹಾದೇವಿ ತಾಯಿಯವರಿಗೆ ಆಚಾರ್ಯ ಸ್ಥಾನವನ್ನು ಕೊಟ್ಟರು, ಮಹಿಳೆಗೆ ಒಂದು ಆಚಾರ್ಯ ಸ್ಥಾನವನ್ನು ಕೊಟ್ಟರು. ಲಿಂಗಾಯತ ಧರ್ಮದಲ್ಲಿ ಮಹಿಳೆಗೂ ಕೂಡ ಆಚಾರ್ಯ ಸ್ಥಾನವನ್ನು ಕೊಟ್ಟರು. ಅದಕ್ಕೆ ಮುಂದುವರೆದ ಭಾಗವಾಗಿ ಮಹಿಳೆಯು ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಧರ್ಮ ಸಾಧನೆಯನ್ನು ಮಾಡಬಹುದು. ಇನ್ನೊಬ್ಬರಿಗೆ ಗುರುವಾಗಿ ದೀಕ್ಷೆಯನ್ನು ಕೊಟ್ಟು ಧರ್ಮ ಸಂಸ್ಕಾರವನ್ನಷ್ಟೇ ಅಲ್ಲದೆ ಕೊಡೋದಷ್ಟೇ ಅಲ್ಲದೆ ಮಹಿಳೆಯೂ ಕೂಡ ಜಗದ್ಗುರುವಾಗಿ ಮೆರೆಯಬಲ್ಲಳು, ಜಗದ್ಗುರುವಾಗಿ ಕಾರ್ಯವನ್ನು ನಿರ್ವಹಿಸಬಲ್ಲಳು ಅಂತ ತೋರಿಸಿಕೊಟ್ಟಂತಹ ಸ್ತ್ರೀ ಕುಲೋದ್ಧಾರಕರು ಯಾರು ಅಂತಂದರೆ ಅದು ಪರಮಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು. ಲಿಂಗಾನಂದ ಅಪ್ಪಾಜಿಯವರು ಧಾರವಾಡದಲ್ಲಿ 1970ರಲ್ಲಿ ಧಾರವಾಡದಲ್ಲಿ ಮಹಿಳಾ ಜಗದ್ಗುರು ಪೀಠವನ್ನು, ಅಕ್ಕ ಮಹಾದೇವಿ ಅನುಭಾವ ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಆ ಅನುಭಾವ ಪೀಠಕ್ಕೆ ಪರಮಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರನ್ನು ಪ್ರಥಮ ಪೀಠಾಧೀಶರನ್ನಾಗಿ ಮಾಡಿ ಇಡೀ ಒಂದು ಐತಿಹಾಸಿಕವಾದಂತಹ ಒಂದು ಘಟನೆಗೆ ಅಲ್ಲಿ ಅಪ್ಪಾಜಿ ಮಾತಾಜಿಯವರು ಸಾಕ್ಷಿಯಾಗ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಒಂದು ಪೀಠವನ್ನು ಸ್ಥಾಪನೆ ಮಾಡಿದಾಗಲೂ ಕೂಡ ಅವರು ಹೋರಾಟದಿಂದಲೇ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕಾಯಿತು. ಯಾಕೆ ಅಂತಂದರೆ ಆ ಒಂದು ಪ್ರೋಗ್ರೆಸಿವ್ ಥಾಟ್ಸ್ ಎಲ್ಲಿರುತ್ತೋ, ಸತ್ಯದ ದಾರಿ ಎಲ್ಲಿರುತ್ತೋ ಅಲ್ಲಿ ಹೋರಾಟ ಇದ್ದೇ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಅವರು ಪಟ್ಟಂತಹ ಒಂದು ಜೀವನದಲ್ಲಿ ಪಟ್ಟಂತಹ ಹೋರಾಟ ಅದು ನಮಗೆ ಇವತ್ತು ಮಾರ್ಗದರ್ಶನ ಆಗ್ತಾ ಇದೆ. ಒಂದು ಕಡೆ ಗಾಂಧೀಜಿಯವರು ಹೇಳ್ತಾರೆ ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ. ಆ ರೀತಿಯಾಗಿ ಅಪ್ಪಾಜಿಯವರು ಇಟ್ಟಂತಹ ಹೆಜ್ಜೆಗಳು, ಅವರ ಬದುಕೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಂದೇಶ ಆಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಂತಹ ಒಂದು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಡ್ತಾ ನಂತರದಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿ ಅನುಭಾವ ಪೀಠದ ಮುಖಾಂತರ ಅನೇಕ ಒಂದು ವಿಶ್ವಧರ್ಮ ಪ್ರವಚನಗಳನ್ನು, ಒಂದು ಧರ್ಮ ಪ್ರಚಾರದ ಕಾರ್ಯಗಳನ್ನು ಅಲ್ಲಿ ಮಾಡ್ತಾರೆ ಅನ್ನೋದನ್ನು ನಾವಲ್ಲಿ ನೋಡ್ತಾ ಇದ್ದೇವೆ. ಇನ್ನೂ ಪ್ರಮುಖವಾಗಿ ಅಪ್ಪಾಜಿಯವರ ಒಂದು ಜೀವನದ ಮುಖ್ಯ ಘಟ್ಟ ಏನು ಅಂತಂದರೆ ಅದು ರಾಷ್ಟ್ರೀಯ ಬಸವದಳದ ಸ್ಥಾಪನೆ. ಯಾಕೆ ಅಂತಂದರೆ ಬರೀ ಪ್ರವಚನಗಳನ್ನು ಮಾಡಿ, ಒಂದು ತಿಂಗಳ ಪ್ರವಚನ ಮಾಡಿ ನಂತರ ನಾವು ಆ ಒಂದು ಅಲ್ಲೇ ಬಿಟ್ಟರೆ ಆ ಒಂದು ಧರ್ಮ ಪ್ರಚಾರ ಆಗಬೇಕು, ನಂತರದಲ್ಲಿ ಜನರು ಎಲ್ಲರೂ ಕೂಡ ಇನ್ವಾಲ್ವ್ ಆಗಬೇಕು, ಒಂದು ಸಂಘಟನೆ ಆಗಬೇಕು, ಆಗ ಮಾತ್ರ ಏನು ಪಟ್ಟಂತಹ ಒಂದು ಶ್ರಮ ಏನಿದೆ, ಅಪ್ಪಾಜಿ ಪಟ್ಟಂಥ ಒಂದು ಶ್ರಮ ಏನಿದೆ ಅದು ಸಾರ್ಥಕ ಆಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಮಾಡಿ ರಾಷ್ಟ್ರೀಯ ಬಸವದಳ ಅನ್ನುವಂಥ ಸಂಘಟನೆಯನ್ನು ಪರಮಪೂಜ್ಯ ಅಪ್ಪಾಜಿಯವರು ಹುಟ್ಟು ಹಾಕ್ತಾರೆ. ರಾಷ್ಟ್ರೀಯ ಬಸವದಳದ ಸಂಘಟನೆ ಹುಟ್ಟಿದಂಥ ಮೂಲ ಉದ್ದೇಶ ಏನು ಅಂತಂದರೆ ಗುರು ಬಸವಣ್ಣನವರ ವಚನ ಸಾಹಿತ್ಯದ ತತ್ವಗಳನ್ನು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಪ್ರಚಾರ ಮಾಡುವುದು, ಆ ಒಂದು ಧರ್ಮದ ಆಚರಣೆಗಳನ್ನು ಅಸ್ತಿತ್ವದಲ್ಲಿ ಇಡುವಂಥದ್ದು, ತತ್ವ ಪ್ರಚಾರವನ್ನು ಮಾಡುವಂಥ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಬಸವದಳ ಅಲ್ಲಿ ಸ್ಥಾಪನೆಯಾಗತ್ತೆ. ಯಾವ ರೀತಿಯಾಗಿದೆ ಅಂತಂದರೆ ಇದು ಆಚಾರ ಪ್ರಧಾನವಾಗಿರುವಂಥ ಒಂದು ಧರ್ಮವೂ ಹೌದು, ವಿಚಾರ ಪ್ರಧಾನವಾಗಿರುವಂಥ ಧರ್ಮವೂ ಹೌದು. ಗುರು ಬಸವಣ್ಣನವರು ಕೊಟ್ಟಂತಹ ತತ್ವಗಳು ಇದು ಆಚಾರ ಪ್ರಧಾನ ಹಾಗೂ ವಿಚಾರ ಪ್ರಧಾನ ಎರಡೂ ಕೂಡ. ಯಾಕೆ ಅಂತಂದರೆ ಈಗ ನಾವು ಬರೀ ವಿಚಾರಗಳನ್ನು ಹೇಳ್ತಾ 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 ಹೊಡೆದ್ರೆ ಅದು ಫ್ಲೋ ಆಫ್ ಥಾಟ್ಸ್ ಆಗುತ್ತೆ ಅಷ್ಟೇ. ಅದು ಜಸ್ಟ್ ಏನಾಗುತ್ತೆ, ಒಂದು ಫ್ಲೋ ಆಫ್ ಥಾಟ್ಸ್ ಆಗುತ್ತೆ. ಅದೇ ನಾವು ಆ ಒಂದು ವಿಚಾರಗಳನ್ನು ಒಂದು ಆಚರಣೆಯ ಒಂದು ಚೌಕಟ್ಟಿಗೆ ಒಳಪಡಿಸಿದಾಗ ಅಲ್ಲಿ ಏನಾಗ್ತಾ ಇದೆ, ಅದು ಒಂದು ಧರ್ಮ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಆಚರಣೆ ಇಲ್ಲದ ಬರೀ ವಿಚಾರಗಳು ಫ್ಲೋ ಆಫ್ ಥಾಟ್ಸ್ ಆಗುತ್ತೆ. ವಿಚಾರ ಇಲ್ಲದ ಆಚರಣೆಗಳಿಗೆ ಅದು ಒಂದು ರೀತಿಯಾದ ಮೂಢಭಕ್ತಿ ಆಗುತ್ತೆ, ಮೂಢಾಚರಣೆ ಆಗುತ್ತೆ. ಆದ್ದರಿಂದ ಎರಡು ಮುಖಗಳು ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ನಮ್ಮ ಧರ್ಮ ಸಾಹಿತ್ಯ ಯಾವುದು, ನಮ್ಮ ಧರ್ಮ ಕ್ಷೇತ್ರ ಯಾವುದು ಅನ್ನುವಂಥ ಪರಿಕಲ್ಪನೆಯೇ ಇಲ್ಲದಂಥ ಸಂದರ್ಭದಲ್ಲಿ ಅಪ್ಪಾಜಿಯವರು ಮಾತಾಜಿಯವರು ಧರ್ಮಕ್ಕೆ ಚೌಕಟ್ಟನ್ನು ಅವರು ಕೊಟ್ಟಂಥವರು. ಬಸವ ಧರ್ಮದ
ಪುನರುತ್ಥಾನವನ್ನು ಮಾಡಿರ್ತಕ್ಕಂಥ ಕೀರ್ತಿ ಯಾವುದಾದ್ರೂ ಆಚಂದ್ರಾರ್ಕವಾಗಿ 2 ಹೆಸರು ಉಳಿಯುತ್ತೆ ಅಂತಂದರೆ ಅದು ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಹಾಗೂ ಪರಮ ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಅನ್ನೋದನ್ನು ನಾವಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ನಾವು ನೋಡ್ತಾ ಇದ್ದೇವೆ, ಈಗ ಒಂದು ವಿಶ್ವದ ಹಲವು ಧರ್ಮಗಳನ್ನು ನಾವು ತಗೊಂಡಾಗ, ಈಗ ನಾವು ಬೌದ್ಧ ಧರ್ಮವನ್ನೇ ತಗೊಳ್ರಿ ಅಥವಾ ಕ್ರೈಸ್ತ ಧರ್ಮವನ್ನೇ ತಗೊಳ್ಳೋಣ, ಇಸ್ಲಾಂ ಧರ್ಮವನ್ನೇ ತಗೊಳ್ಳೋಣ. ಈಗ ಕ್ರೈಸ್ತ ಧರ್ಮದಲ್ಲಿ ಯೇಸು ಕ್ರಿಸ್ತ ಏನು ಮಾಡಿದರು, ಅವರು ಧರ್ಮವನ್ನು ಕೊಟ್ಟು ಆ ಒಂದು ತತ್ವಗಳನ್ನು ಏನಿತ್ತು ಅವರು ಹೈಮ್ಸ್ ಮುಖಾಂತರ ಅವರು ಹೇಳ್ತಾ ಹೋದರು. ನಂತರ ಯೇಸು ಕ್ರಿಸ್ತನ ನಂತರ ಬಂದಂತಹ ಅವನ ಒಂದು ಯೇಸು ಕ್ರಿಸ್ತರ ಒಂದು ಫಾಲೋಯರ್ಸ್ ಏನಿದ್ರು, ಯೇಸು ಕ್ರಿಸ್ತರ ಫಾಲೋಯರ್ಸ್ನ ಅಪಾಸ್ಟಲ್ಸ್ ಅಂತ ಕರಿತೀವಿ, ಅವರು ಏನು ಮಾಡಿದರು ಅಂತಂದರೆ ಈ ಎಲ್ಲ ಒಂದು ಹೈಮ್ಸನ್ನು ಕಲೆಕ್ಟ್ ಮಾಡಿ ಅಲ್ಲಿ ಒಂದು ಧರ್ಮವನ್ನು ಒಂದು ಚೌಕಟ್ಟನ್ನು ಕೊಟ್ಟರು. ಅದೇ ರೀತಿಯಾಗಿ ಇಸ್ಲಾಂ ಧರ್ಮದಲ್ಲಿ ಪೈಗಂಬರರು ಒಂದು ತಮಗೆ ಬಂದಂತಹ ಒಂದು ಏನು ಇಂಟ್ಯೂಷನ್ಸ್ ಇದೆ ಅವರ ತತ್ವ ವಿಚಾರಗಳನ್ನು ಗೋಸ್ಪೆಲ್ಸ್ ಮುಖಾಂತರ ಅವ್ರು ಹೇಳ್ತಾ ಹೋದರು. ನಂತರದಲ್ಲಿ ಅದೇನಾಯಿತು, ಅಲ್ಲಿ ಅವರ ನಂತರ ಬಂದಂಥ ಶಿಷ್ಯರು ಖಲೀಫ್ಸ್ ಅಂತ ಕರೀತಾರೆ, ಅವರೆಲ್ಲರೂ ಕೂಡ ಆ ಒಂದು ಧರ್ಮಕ್ಕೆ ಒಂದು ಚೌಕಟ್ಟನ್ನು ಕೊಟ್ಟು ಪೈಗಂಬರನ ಧರ್ಮಗುರು ಅಂತ ಗುರುತಿಸ್ಕೊಂಡ್ರು. ಅದೇ ರೀತಿಯಾಗಿ ನಾವು ಸಿಖ್ ಧರ್ಮದಲ್ಲೂ ಕೂಡ ನೋಡ್ತೀವಿ, ದಶಗುರು ಪರಂಪರೆಯನ್ನು ನೋಡ್ತೀವಿ. ಗುರುನಾನಕರು ಸಿಖ್ ಧರ್ಮದ ಮೂಲ ಸ್ಥಾಪಕರು, ಆದರೆ ನಂತರ ಬಂದಂತಹ ಗುರು ತೇಜ್ ಬಹದ್ದೂರ್ ಸಿಂಧ್, ಗುರು ಗೋಬಿಂದ್ ಸಿಂಗರು ಇಡೀ ಒಂದು ಸಿಖ್ ಧರ್ಮದ ಪ್ರಭಾವಶಾಲಿ ಗುರುಗಳಾಗಿ ಅಲ್ಲಿ ಸಿಖ್ ಧರ್ಮಕ್ಕೆ ಒಂದು ಚೌಕಟ್ಟನ್ನು ಕೊಟ್ಟರು. ಅದೇ ರೀತಿಯಾಗಿ ಒಬ್ಬ ಧರ್ಮಗುರು ಒಂದು ಧರ್ಮವನ್ನು ಕೊಟ್ಟಾಗ ಅದು ಕ್ರೂಡ್ ಫಾರ್ಮಲ್ಲಿರುತ್ತೆ. ಅದನ್ನು ನಾವು ಸರಿಯಾದ ಒಂದು ಆಚರಣೆಗೆ ತರಬೇಕಾದ್ರೆ, ಆಚರಣೆಯಲ್ಲಿ ನಾವು ಅದನ್ನು ಇಡಬೇಕಾದ್ರೆ, ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿ ಇಡಬೇಕಾದ್ರೆ ಅದಕ್ಕೆ ದರ್ಶನಶಾಸ್ತ್ರ ಇಂಪಾರ್ಟೆಂಟು, ನಂತರದಲ್ಲಿ ಅದಕ್ಕೆ ಆಚರಣೆಗಳು ತುಂಬ ಇಂಪಾರ್ಟೆಂಟ್. ಆಚರಣೆಗಳ ಒಂದು ಚೌಕಟ್ಟು, ಆ ಒಂದು ಪುನರುತ್ಥಾನಕ್ಕೆ ಒಂದು ಧರ್ಮಕ್ಕೆ ಚೌಕಟ್ಟು ಬರಬೇಕು ಅಂತಂದರೆ ಅದು ಧರ್ಮಗುರು ಕೊಟ್ಟಂತಹ ಒಂದು ಕ್ರೂಡ್ ಫಾರ್ಮ್ಯಾಟಲ್ಲಿರುವಂಥ ಎಲ್ಲ ಒಂದು ವಚನಗಳನ್ನು ಅಲ್ಲಿ ಬೇಸಾಗಿ ಇಟ್ಕೊಂಡು ನಂತರದಲ್ಲಿ ಏನು ಮಾಡಿದರು ಅಪ್ಪಾಜಿ ಮಾತಾಜಿಯವರು ಅಂತಂದರೆ, ನಮ್ಮ ಧರ್ಮಗುರು ಬಸವಣ್ಣನವರು, ನಮ್ಮ ಧರ್ಮ ಸಂಹಿತೆ ವಚನ ಸಾಹಿತ್ಯ, ನಮ್ಮ ಧರ್ಮಕ್ಷೇತ್ರ ಕೂಡಲ ಸಂಗಮ, ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರವಾದಂಥ ಕೂಡಲ ಸಂಗಮ, ಶರಣಭೂಮಿ, ಬಸವ ಕಲ್ಯಾಣ, ಈ ರೀತಿಯಾಗಿ ಅವರು ಏನು ಮಾಡಿದರು ಅಂತಂದರೆ ಇಡೀ ಒಂದು ಧರ್ಮಕ್ಕೆ ಒಂದು ಚೌಕಟ್ಟನ್ನು ಕೊಟ್ಟಂತಹ ಮಹಾಜಂಗಮರು ಯಾರಾದರೂ ಇದ್ದರೆ ಅದು ಪರಮ ಪೂಜ್ಯ ಅಪ್ಪಾಜಿ ಮಾತಾಜಿಯವರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ಏನನ್ನು ಪೂಜೆ ಮಾಡಬೇಕು, ನಾವು ಎಲ್ಲಿಗೆ ಹೋಗಬೇಕು, ನಮ್ಮ ಒಂದು ಜೀವನ ಪದ್ಧತಿ ಯಾವ ರೀತಿಯಾಗಿರಬೇಕು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಎಲ್ಲರೂ ಕೂಡ ಏನು ಮಾಡ್ತಿದ್ರು, ವೈದಿಕ ಆಚರಣೆಗಳನ್ನೇ ಮಾಡ್ತಾಯಿದ್ರು. ಆದರೆ ಧರ್ಮಗುರು ಬಸವಣ್ಣನವರು ಅಂತ ಹೇಳಿ ಆ ಒಂದು ಆಚರಣೆಗಳನ್ನು ಮಾಡಲಿಕ್ಕೆ ಕಲಿಸಿದಂಥವರು ಅಪ್ಪಾಜಿ ಮಾತಾಜಿಯವರು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಧರ್ಮಕ್ಷೇತ್ರ ಕೂಡಲ ಸಂಗಮದಲ್ಲಿ ಶರಣಮೇಳ ಅನ್ನುವಂತಹ ಒಂದು ಬೃಹತ್ ಸಮಾವೇಶವನ್ನು, ಒಂದು ಬೃಹತ್ ವಾರ್ಷಿಕ ಪವಿತ್ರ ಸಮಾವೇಶವನ್ನು 1988ರಲ್ಲಿ ಅಪ್ಪಾಜಿ ಮಾತಾಜಿಯವರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಅನ್ನೋದನ್ನು ನಾವಲ್ಲಿ ನೋಡ್ತಾ ಇದ್ದೀವಿ. ಇಂತಹ ಒಂದು ಶರಣಮೇಳದ ಮುಖಾಂತರವಾಗಿ ಒಂದು ಧರ್ಮಕ್ಷೇತ್ರದ ಒಂದು ಪರಿಕಲ್ಪನೆಯನ್ನು ಕೊಟ್ಟಂಥವರು ಪರಮ ಪೂಜ್ಯ ಅಪ್ಪಾಜಿ ಮಾತಾಜಿಯವರು. ಅಷ್ಟೇ ಅಲ್ಲದೆ ಯಾವ ಪ್ರಾರ್ಥನೆಯನ್ನು ಮಾಡಬೇಕು ಅಲ್ಲಿ ಸೃಷ್ಟಿ ಮಾಡಿದಂಥವರು ಒಂದು ಧ್ವಜದ ಪರಿಕಲ್ಪನೆಯನ್ನು, ಒಂದು ಷಟ್ಸೂತ್ರಗಳ ಪರಿಕಲ್ಪನೆಯನ್ನು ಕೊಟ್ಟಂಥವರು ಪರಮ ಪೂಜ್ಯ ಅಪ್ಪಾಜಿ ಮಾತಾಜಿಯವರು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಅವ್ರು ಏನು ಮಾಡಿದರು ಅಂತ ಅಂದರೆ, ಯಾವ ರೀತಿಯಾಗಿ ಒಂದು ಧರ್ಮಗುರು ಕೊಟ್ಟಂತಹ ಕ್ರೂಡ್ ಫಾರ್ಮ್ಯಾಟಲ್ಲಿರುವಂಥ ಧರ್ಮವನ್ನು ಒಂದು ರೀತಿಯಲ್ಲಿ ಚೌಕಟ್ಟಿಗೆ ಒಳಪಡಿಸುವುದರ ಮುಖಾಂತರವಾಗಿ ವಿಶೇಷವಾದಂಥ ಡೈಮೆನ್ಷನನ್ನು ಕೊಟ್ಟರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಮುಖಾಂತರವಾಗಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಒಬ್ಬ ಸ್ಟೂಡೆಂಟ್ ಇರ್ತಾನೆ, ಸ್ಟೂಡೆಂಟು ಸ್ಕೂಲಲ್ಲಿ ತುಂಬ ಒಳ್ಳೆ ಚುರುಕಾಗಿರುವಂಥ ಹುಡುಗ ಕೂತಿರ್ತಾನೆ. ಮ್ಯಾಥ್ಸ್ ಕ್ಲಾಸ್ ನಡೀತಾ ಇರುತ್ತೆ, ಗಣಿತದ ಒಂದು ತರಗತಿ ನಡೀತಾ ಇರುತ್ತೆ. ಆಗ ಗುರುಗಳು ಬೋರ್ಡ್ ಮೇಲೆ ಒಂದು ಲೆಕ್ಕ ಹಾಕ್ತಾರೆ. ಲೆಕ್ಕ ಹಾಕಿಬಿಟ್ಟು ಇದನ್ನು ಮಾಡಿ ಉತ್ತರ ಹೇಳಿ ಅಂತ ಹೇಳ್ತಾರೆ. ಗುರುಗಳು 2+3 ಅಂತ ಕೊಟ್ಟಿರ್ತಾರೆ ಲೆಕ್ಕ. 2+3 ಎಷ್ಟಾಗತ್ತೆ ಅಂತ ಕೊಟ್ಟಿರ್ತಾರೆ. ಅವನು ಮಾಡಿದಾಗ ಯಾವುದೋ ಒಂದು ಸಂಖ್ಯೆ ಬರುತ್ತೆ, 6 ಬಂದಿರುತ್ತೆ ಅಂತ ಅಂದ್ಕೊಳ್ಳೋಣ.
ಪಕ್ಕದಲ್ಲಿ ನೋಡ್ತಾನೆ. ಫಸ್ಟೇ ನಾವೇನು ಮಾಡಿಬಿಡ್ತೀವಿ, ಇವಾಗ ಸಪೋಸ್ ನಾವೇ ಒಬ್ಬ ಸ್ಟೂಡೆಂಟ್ ಆಗಿದ್ದರೆ ಮೇಲೆ ಬೋರ್ಡಲ್ಲಿ ಲೆಕ್ಕ ಕೊಟ್ಟಾಗ ನಾವು ಬರ್ದಿದ್ದ ತಕ್ಷಣ ಹೇಳಿಬಿಡಲ್ಲ. ಏನು ಮಾಡ್ತೀವಿ, ನಮ್ಮ ಪಕ್ಕದವ್ರದ್ದು ಎಷ್ಟು ಆನ್ಸರ್ ಬಂದಿದೆ ಅಂತ ನೋಡ್ತೀವಿ. ಅದೇ ರೀತಿ ಹುಡುಗ ಪಕ್ಕದಲ್ಲಿರೋ ಫ್ರೆಂಡ್ ನೋಡ್ದ, ಪಕ್ಕದಲ್ಲಿರೋ ಫ್ರೆಂಡಿಗೆ 5 ಬಂದಿದೆ, ಅವನಷ್ಟಕ್ಕೆ ಇದು ಮಾಡಲಿಲ್ಲ. ಈ ಕಡೆ ನೋಡ್ದ, ಬಲಗಡೆ ಕೂತಂಥ ಫ್ರೆಂಡ್ದು ನೋಡ್ದ, ಅವನಿಗೂ 5 ಬಂದಿದೆ, ನನಗೆ ಮಾತ್ರ ಯಾಕೆ 6 ಬಂದಿದೆ ಅಂತ ವಿಚಾರ ಮಾಡಿ ನೋಡ್ದ, ಅಲ್ಲಿ ಯಾಕೋ ಅಕ್ಕಪಕ್ಕದವ್ರದ್ದೆಲ್ಲ 5 ಇಲ್ಲ, ಲೆಕ್ಕ ನಂದು ಯಾಕೆ ತಪ್ಪಾಗ್ತಿದೆ ಅಂತ ಮತ್ತೆ ಬೋರ್ಡ್ ನೋಡ್ದ. ಗುರುಗಳು 2+3 ಕೊಟ್ಟಿದ್ರು, ಇವನೇನು ಮಾಡಿದ್ದ 3+3 ಬರ್ಕೊಂಡ್ಬಿಟ್ಟಿದ್ದ ಪಾಪ. ಆಮೇಲೆ ಸರಿ ಮಾಡಿಕೊಂಡ. ಅದೇ ರೀತಿಯಾಗಿ ಧರ್ಮದಲ್ಲೂ ಕೂಡ ಈ ಲೆಕ್ಕ ಸರಿಯಾಗಬೇಕು ಅಂತಂದರೆ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿ ಹಾಗೂ ಮಾತಾಜಿ ಅಂತ ಇಂಟೆಲಿಜೆಂಟ್ ಸ್ಟೂಡೆಂಟ್ಸೇ ಬರಬೇಕಾಯಿತು. ಯಾಕೆ ಅಂತಂದರೆ ಗುರು ಬಸವಣ್ಣನವರು ಧರ್ಮಗುರು ಒಂದು ಲೆಕ್ಕವನ್ನು ಹಾಕಿ ಕೊಟ್ಟಿದ್ರು. ಆದರೆ ಜನ ಎಲ್ಲರೂ ಏನು ಮಾಡ್ಕೊಂಡ್ಬಿಟ್ಟಿದ್ರು, ಬೇರೆ ಒಂದು ಲೆಕ್ಕ ತಪ್ಪು ಬರ್ಕೊಂಡ್ಬಿಟ್ಟಿದ್ರು. ತಪ್ಪು ಬರ್ಕೊಂಡು ಲೆಕ್ಕಾಚಾರ ತಪ್ಪು ಮಾಡ್ಕೊಂಡು ಕೂತ್ಬಿಟ್ಟಿದ್ರು. ಆಗ ಅಪ್ಪಾಜಿಯವರು ಪರಮ ಪೂಜ್ಯ ಮಾತಾಜಿಯವರು ಅಂತ ಒಂದು ಈ ಚುರುಕು ಸ್ಟೂಡೆಂಟ್, ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಬಂದರು, ನೋಡಿದರು, ಪಕ್ಕದಲ್ಲಿ ನೋಡಿದರು, ಎಡಗಡೆ ಯಾರಿದ್ರು, ಬೌದ್ಧ ಧರ್ಮೀಯರಿದ್ದರು. ಅವ್ರೇನು ಹೇಳ್ತಿದ್ರು ಅಂತಂದರೆ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ಅವ್ರ ಲೆಕ್ಕಾಚಾರ ಹೇಳ್ತಾ ಇದ್ರು. ಆಮೇಲೆ ಈ ಕಡೆ ಕ್ರೈಸ್ತ ಧರ್ಮೀಯರನ್ನು ನೋಡಿದರು, ಅಲ್ಲಿ ಏನು ಹೇಳ್ತಿದ್ರು, ಯೇಸು ಕ್ರಿಸ್ತನೇ ನಮ್ಮ ಧರ್ಮಗುರು, ಆಲ್ಮೈಟಿ ಗಾಡ್ ಅಂತ ಹೇಳ್ತಾ ಇದ್ರು. ಆಗ ಅವ್ರಿಗೆ ಗೊತ್ತಾಯಿತು, ನಮ್ಮದು ಯಾಕೋ ಲೆಕ್ಕಾಚಾರ ತಪ್ಪಾಗ್ತಾ ಇದೆಯಲ್ಲ ಅಂತೇಳಿ ಗ್ರಹಿಸಿ ಪ್ರಪ್ರಥಮವಾಗಿ ಪರಮ ಪೂಜ್ಯ ಮಾತಾಜಿಯವರು ಶ್ರೀ ಗುರು ಬಸವಂಗೆ ಶರಣಾಗಿಹೇ, ಲಿಂಗ ದೇವನಿಗೆ ಶರಣಾಗಿಹೇ, ಶರಣ ಗಣಕ್ಕೆ ಶರಣಾಗಿಹೇ ಅಂತೇಳಿ ಲೆಕ್ಕಾಚಾರವನ್ನು ಸರಿ ಮಾಡಿದಂತಹ ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂತಂದರೆ ಅದು ಪರಮ ಪೂಜ್ಯ ಮಾತಾಜಿಯವರಿಗೆ ಸಲ್ಲತ್ತೆ, ಅಪ್ಪಾಜಿಯವರಿಗೆ ಸಲ್ಲತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಇನ್ನೂ ಒಂದು ಮುಖ್ಯವಾಗಿ ನಾವು ಗುರು ಅಪ್ಪಾಜಿಯವರ ಮಾತಾಜಿಯವರ ಒಂದು ಸಾಧನೆಗಳಲ್ಲಿ ನೋಡಿರುವಂಥ ಮುಖ್ಯವಾದಂತಹ ಒಂದು ಘಟ್ಟ ಅದು ಸಾಹಿತ್ಯ ರಚನೆ. ಯಾಕೆ ಅಂತಂದರೆ ಈ ಒಂದು ಧರ್ಮದ ಸಂಸ್ಕಾರಗಳು ಯಾವ ರೀತಿಯಾಗಿರಬೇಕು ಮತ್ತು ವಚನಗಳನ್ನು ನಾವು ಯಾವ ರೀತಿಯಾಗಿ ಅರ್ಥೈಸಿಕೊಳ್ಬೇಕು, ನಂತರದಲ್ಲಿ ನಾವು ಯಾವ ರೀತಿಯಾಗಿ ಈಗ ನಾವು ನೋಡ್ತೇವೆ ಯಾವುದೇ ಒಂದು ಕಾರ್ಯಗಳನ್ನು ನಮ್ಮ ಮನೆಯಲ್ಲಿ ಒಂದು ಹುಟ್ಟು ಹಬ್ಬ ಆಗಿರಬಹುದು ಅಥವಾ ಒಂದು ಮದುವೆ ಆಗಿರಬಹುದು, ಲಿಂಗೈಕ್ಯ ಸಂಸ್ಮರಣೆ ಆಗಿರಬಹುದು, ಇವೆಲ್ಲವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತಲೇ ಲಿಂಗಾಯತ ಸಮಾಜಕ್ಕೆ ಕೊಟ್ಟಿರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಸಾಹಿತ್ಯ ಬಸವ ಧರ್ಮ ಸಂಸ್ಕಾರಗಳು ಅನ್ನುವಂಥ ಪುಸ್ತಕದಲ್ಲಿ ಯಾವ ರೀತಿಯಾಗಿ ಧರ್ಮೀಯರು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಮಾತಾಜಿಯವರಲ್ಲಿ ಬರೀತಾ ಇದ್ದಾರೆ. ಇನ್ನು ಅನೇಕ ವಿಷಯಗಳನ್ನು, ತಾತ್ವಿಕ ವಿಷಯಗಳನ್ನು ದೇವರು, ವಚನ ನವನೀತ, ಚುಳುಕಾದ ಚೇತನ, ಅಕ್ಕನ ಪ್ರವಚನ, ಈ ರೀತಿಯಾಗಿ ಪುಸ್ತಕಗಳ ಮೂಲಕವೂ ಕೂಡ ಧರ್ಮ ಪ್ರಚಾರವನ್ನು ವಚನ ಸಾಹಿತ್ಯದ ನಂತರ ಈ ಒಂದು 21ನೇ ಶತಮಾನದಲ್ಲಿ ಅತ್ಯಂತ ಅಥೆಂಟಿಕ್ ಆಗಿ ಶ್ರೀಮಂತವಾಗಿ ವಿಚಾರಗಳ ಒಂದು ಏನು ಫ್ಲೋ ಅಲ್ಲಿ ಕೊಟ್ಟಂಥ ಯಾವುದಾದ್ರೂ ಸಾಹಿತ್ಯ ಇದ್ದರೆ ಅದು ಸುಯಿದಾನ ಸುಗ್ರಂಥ ಮಾಲೆಯ ಸಾಹಿತ್ಯ. ಅಪ್ಪಾಜಿಯವರು ಸುಯಿದಾನ ಸುಗ್ರಂಥ ಮಾಲೆಯನ್ನು ಹುಟ್ಟಾಕ್ತಾರೆ. ಅದರಲ್ಲಿ ಇವತ್ತು 250ಕ್ಕೂ ಹೆಚ್ಚು ಕೃತಿಗಳನ್ನು ಪರಮ ಪೂಜ್ಯ ಅಪ್ಪಾಜಿ ಮಾತಾಜಿಯವರೇ ತಯಾರು ಮಾಡಿ ಪುಸ್ತಕಗಳ ಮುಖಾಂತರ, ಸಾಹಿತ್ಯದ ಮುಖಾಂತರ ಅಲ್ಲಿ ಅಪ್ಪಾಜಿ ಮಾತಾಜಿಯವರು ಈ ಒಂದು ಬಸವ ತತ್ವವನ್ನು ಪ್ರಚಾರ ಮಾಡ್ತಾರೆ ಅನ್ನೋದನ್ನು ಕೂಡ ನಾವಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಅತ್ಯದ್ಭುತವಾದಂತಹ ಕೃತಿಗಳನ್ನು ಅಲ್ಲಿ ಪರಮ ಪೂಜ್ಯ ಅಪ್ಪಾಜಿ ಮಾತಾಜಿಯವರಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಈ ಒಂದು ಕೃತಿಗಳಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲವೂ ಕೂಡ ಐತಿಹಾಸಿಕವಾಗಿ ಮತ್ತು ತಾತ್ವಿಕವಾಗಿ, ವೈಜ್ಞಾನಿಕವಾಗಿ ವಿಚಾರಗಳು ಅಲ್ಲಿ ಏನಾಗಿದ್ದಾವೆ ಅಂತಂದರೆ ಆ ಒಂದು ರೆಕಾರ್ಡ್ ಆಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಲಿಂಗಾಯತ ಧರ್ಮೀಯರು ಮಾಡಬೇಕಾದಂಥ ಸಾಮೂಹಿಕ ಪ್ರಾರ್ಥನೆಯನ್ನು ಮಾತಾಜಿಯವರು ಕೊಟ್ಟರು. ಅದೇ ರೀತಿಯಾಗಿ ಈಗ ನಾವು ನೋಡ್ತೀವಿ ವೈದಿಕರು ಎಂತೆಂಥದ್ದು ಸತ್ಯನಾರಾಯಣ ಪೂಜಾ ವ್ರತ, ಇನ್ನೊಂದು ವ್ರತ ಎಲ್ಲ ಮಾಡ್ತಿರ್ತಾರೆ. ಆದರೆ ಲಿಂಗಾಯತ ಧರ್ಮೀಯರು ಯಾಕೆ ಅಂತಂದರೆ ಇಲ್ಲಿ ಗುರು ಬಸವಣ್ಣನವರು ಎಂತಹ ಒಂದು ಶಕ್ತಿಯನ್ನು ಉಳ್ಳಂಥವರು ಧರ್ಮಗುರು ಅಂತಂದರೆ ನಮ್ಮ ಇಹ ಮತ್ತು ಪರದ ಎರಡನ್ನೂ ಕೂಡ ಕರುಣಿಸಲಿಕ್ಕೆ
ಅಲ್ಲಿ ಗುರು ಬಸವಣ್ಣನವರು ಸದಾ ಸಿದ್ಧರು ಅನ್ನೋದನ್ನು ನಾವಲ್ಲಿ ನೋಡ್ತಾ ಇದ್ದೀವಿ. ಯಾಕೆ ಅಂದರೆ ನಾವು ಲೌಕಿಕದಲ್ಲಿರುವಂಥ ಜನರಿಗೆ ಲೌಕಿಕ ಅಪೇಕ್ಷೆಗಳು ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಯಾವ ಪೂಜೆಯನ್ನು ಮಾಡಬೇಕು, ನಾವು ಯಾವ ವ್ರತವನ್ನು ಮಾಡಬೇಕು ಅಂತಂದರೆ ಅಲ್ಲಿ ಯಾರಿಗೂ ಕೂಡ ಎಲ್ಲೂ ಕೂಡ ಅಲ್ಲಿ ಆನ್ಸರ್ ಇರಲಿಲ್ಲ. ಆಗ ಪರಮ ಪೂಜ್ಯ ಮಾತಾಜಿಯವರ ಬಸವೇಶ್ವರ ಪೂಜಾ ವ್ರತವನ್ನು ಬಳಕೆಗೆ ತಂದರು. ನಂತರದಲ್ಲಿ ನಾವು ಯಾವ ರೀತಿಯಾಗಿ ಈಗ ಕ್ರೈಸ್ತರು ಚರ್ಚಿಗೆ ಹೋಗ್ತಾರೆ, ಮುಸ್ಲಿಮರು ಮಾಸ್ಕಿಗೆ ಹೋಗ್ತಾರೆ, ಈ ರೀತಿಯಾಗಿ ಎಲ್ಲರೂ ಕೂಡ ಧರ್ಮ ಬಂಧುಗಳು ತಮ್ಮ ತಮ್ಮ ಒಂದು ಪ್ಲೇಸ್ ಆಫ್ ವರ್ಷಿಪ್ಪನ್ನು ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಪ್ಲೇಸ್ ಆಫ್ ವರ್ಷಿಪ್ ಬಸವ ಮಂಟಪ ಅಂತ ಹೇಳಿ ತೋರಿಸಿಕೊಟ್ಟು ಬಸವ ಮಂಟಪಗಳನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರವಾಗಿ ವಾರದ ಸಾಮೂಹಿಕ ಪ್ರಾರ್ಥನೆ ಹಾಗೂ ಸಂಘಟನೆ ಧರ್ಮ ಪ್ರಚಾರವನ್ನು ಮಾಡಿರ್ತಕ್ಕಂಥ ಕೀರ್ತಿ ಪರಮ ಪೂಜ್ಯ ಅಪ್ಪಾಜಿ ಹಾಗೂ ಮಾತಾಜಿಯವರಿಗೆ ಸಲ್ಲುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಸಾಹಿತ್ಯದ ಮುಖಾಂತರವಾಗಿ ನಂತರ ಪರಮ ಪೂಜ್ಯ ಮಾತಾಜಿಯವರು ಗುರು ಬಸವಣ್ಣನವರ ಸಮಗ್ರ ವಚನಗಳಿಗೆ ಬಸವ ವಚನಾಮೃತ ಅನ್ನುವಂಥ ಒಂದು ಕೃತಿಯಲ್ಲಿ ವ್ಯಾಖ್ಯಾನವನ್ನು ರಚನೆ ಕೂಡ ಮಾಡಿಕೊಡ್ತಾರೆ. ಯಾಕೆ ನಾವು ಅತ್ಯಂತ ವಿಶೇಷವಾಗಿ ಈ ಕೃತಿಯನ್ನು ಇಟ್ಕೊಳ್ಬೇಕು ಅಂತಂದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅನೇಕ ಕೃತಿಗಳು ಗುರು ಬಸವಣ್ಣನವರ ಒಂದು ವಚನಗಳನ್ನು ಅಲ್ಲಿ ಸಂಗ್ರಹಿಸಿಕೊಟ್ಟಿದ್ರು. ಪರಮ ಪೂಜ್ಯ ಮಾತಾಜಿಯವರು ತಮ್ಮ ಒಂದು ದಾರ್ಶನಿಕವಾದಂತಹ ಒಂದು ದೃಷ್ಟಿಕೋನದಿಂದ ಗುರು ಬಸವಣ್ಣನವರ ತಾತ್ವಿಕ ದೃಷ್ಟಿಕೋನದಿಂದ ಅಲ್ಲಿ ವಚನಗಳಿಗೆ ವ್ಯಾಖ್ಯಾನವನ್ನು ಬರೆದು ಸಾಹಿತ್ಯದ ಮುಖಾಂತರವೂ ಕೂಡ ಅಲ್ಲಿ ಪ್ರಚಾರವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಅಷ್ಟೇ ಅಲ್ಲದೆ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ತಾವು ಕೊನೆಯ ಉಸಿರಿರೋವರೆಗೂ ಕೂಡ ಅವರು ಅಲ್ಲಿ ಧರ್ಮ ಪ್ರಚಾರದಲ್ಲೇ ಅವರು ತೊಡಗಿಕೊಳ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇಂತಹ ಗುರುವಿಗೆ ಪರಮ ಪೂಜ್ಯ ಮಾತಾಜಿಯವರು ನಾನೇನಾದರೂ ಕೂಡ ಒಂದು ಋಣವನ್ನು ತೀರಿಸಬೇಕಲ್ಲ ಅಂತ ಹೇಳಿ ವಿಚಾರ ಮಾಡಿ ಬಸವ ಧರ್ಮ ಪೀಠವನ್ನು 1992ರಲ್ಲಿ ಒಂದು ಬಸವ ಧರ್ಮದ ಮಹಾಜಗದ್ಗುರು ಪೀಠವನ್ನು ಪರಮ ಪೂಜ್ಯ ಮಾತಾಜಿಯವರಲ್ಲಿ ಸ್ಥಾಪನೆ ಮಾಡಿ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರನ್ನು ಪ್ರಪ್ರಥಮ ಜಗದ್ಗುರುವನ್ನಾಗಿ ಮಾಡಿ ಗುರುಋಣವನ್ನು ತೀರಿಸಿ ಇಡೀ ಒಂದು ಜಗತ್ತಿಗೆ ದೊಡ್ಡ ಎಕ್ಸಾಂಪಲ್ ಆಗಿ ಆ ಇಬ್ಬರು ಗುರು ಮತ್ತು ಶಿಷ್ಯರು ಇವತ್ತು ಕಂಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇಡೀ ಲಿಂಗಾಯತ ಧರ್ಮದ ಪರಂಪರೆಯಲ್ಲಿ ಈ ಒಂದು 21ನೇ ಶತಮಾನದ ನವಯುಗದಲ್ಲಿ ಲಿಂಗಾನಂದ ಅಪ್ಪಾಜಿಯವರಂಥ ಗುರು ಅವರ ಒಂದು ವಿಚಾರಧಾರೆಗಳಿಗೆ, ಅವರ ಒಂದು ವೈಚಾರಿಕತೆಗೆ, ಅವರ ಒಂದು ಥಾಟ್ಸಿಗೆ ಸರಿ ಹೊಂದುವಂತಹ ಶಿಷ್ಯ ಪರಮ ಪೂಜ್ಯ ಮಾತಾಜಿಯವರು. ಇಂತಹ ಒಂದು ಗುರು ಶಿಷ್ಯರ ಸಂಬಂಧವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ವೇನೋ ಅನ್ನೋದನ್ನು ನಾವು ನೋಡಬೇಕು. ಈ ರೀತಿಯಾಗಿ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಈ ಒಂದು ಬಸವ ಧರ್ಮಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರ. ಅವರು ಜೂನ್ 30, 1995ರಂದು ಅವರು ಲಿಂಗದೇವನಲ್ಲಿ ಒಡಬೆರೆದು ಒಂದಾಗ್ತಾರೆ, ಲಿಂಗೈಕ್ಯರಾಗ್ತಾರೆ ಅನ್ನೋದನ್ನು ನಾವಲ್ಲಿ ನೋಡ್ತಾ ಇದ್ದೀವಿ. ಅಪ್ಪಾಜಿಯವರು ಲಿಂಗೈಕ್ಯರಾದರೂ ಕೂಡ ಅವರ ಒಂದು ದಿವ್ಯ ಚೈತನ್ಯ ಇವತ್ತಿಗೂ ಕೂಡ ನಮಗೆ ಸ್ಫೂರ್ತಿಯನ್ನು ತುಂಬಿ, ಅಪ್ಪಾಜಿಯವರು ಬರೀ ಪ್ರವಚನವನ್ನು ಮಾಡಲಿಲ್ಲ, ಅವರು ಕಲ್ತಂಥವ್ರು, ಅವರ ಪ್ರವಚನವನ್ನು ಕೇಳಿದಂಥವ್ರು ಇವತ್ತೆಲ್ಲರೂ ಕೂಡ ನಾಡಿನಾದ್ಯಂತ ಬಸವ ತತ್ವವನ್ನು ಪ್ರಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ನೋಡ್ತಿದ್ದೀವಿ. ಪ್ರವಚನಕಾರರ ನಿರ್ಮಾತೃಗಳು ಆದರು, ಬರೀ ಅವರು ಜಗದ್ಗುರು ಮಹಾಜಗದ್ಗುರು ಆಗಲಿಲ್ಲ, ಇವತ್ತು ಅವರ ನಂತರದಲ್ಲಿ ಅನೇಕ ಮಹಾ ಜಗದ್ಗುರುಗಳ ನಿರ್ಮಾತೃಗಳಾದರೂ ಈ ಒಂದು ಬಸವ ಧರ್ಮವನ್ನು, ಬಸವ ತತ್ವವನ್ನು ಇನ್ನಷ್ಟು ಅವರು ಹೆಚ್ಚಿನ ಒಂದು ಪ್ರಚಾರ ಮಾಡುವಂಥ ಕನಸನ್ನು ಹೊತ್ತು, ಅವರು ಸಂಕಲ್ಪವನ್ನು ಹೊತ್ತು ಅನಂತರದಲ್ಲಿ ಪರಮ ಪೂಜ್ಯ ಮಾತಾಜಿಯವರು ಕೂಡ 6 ಪೀಠಗಳನ್ನು ಇವತ್ತು ಬಸವ ತತ್ವ ಪ್ರಚಾರಕ್ಕಾಗಿ ಅವರು ಸ್ಥಾಪನೆ ಮಾಡಿ ಎಲ್ಲ ಪೀಠಗಳ ಮುಖಾಂತರ ಕಾರ್ಯಗಳು ಇವತ್ತಿಗೂ ಕೂಡ ನಡೀತಾ ಇದ್ದಾವೆ. ಪರಮ ಪೂಜ್ಯ ಅಪ್ಪಾಜಿ ಮಾತಾಜಿಯವರ ಒಂದು ಸಂಕಲ್ಪಗಳು ಏನಿದೆ ಅದು ತುಂಬ ಪ್ರೋಗ್ರೆಸಿವ್ ಆಗಿರುವಂಥದ್ದು. ಅವರ ವಿಚಾರಧಾರೆಗಳು ಇವತ್ತಲ್ಲ, ಈ ಒಂದು ಸೂರ್ಯ ಚಂದ್ರ ಇರುವವರೆಗೂ ಕೂಡ ಅದು ಉಳಿಯುವಂಥದ್ದು. ಅದನ್ನು ನಾವು ಬಸವ ತತ್ವ ಪಾಲಕರು, ನಾವು ಬಸವ ಧರ್ಮೀಯರು ಅದನ್ನು ನಾವು ಏನಾದರೂ ಕೂಡ ಅವರ ಒಂದು ವಿಚಾರಧಾರೆಗಳಲ್ಲಿ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ನಡೆದಿದ್ದೇ ಆದರೆ ನಮ್ಮ ಒಂದು ಧರ್ಮ, ಈ ಒಂದು ನಮ್ಮ ಒಂದು ಗುರು ಬಸವಣ್ಣವರ ತತ್ವ ಇದು ಎಲ್ಲ ಕಡೆಯಲ್ಲಿ ಪ್ರಚಾರ ಆಗಿ ನಂತರದಲ್ಲಿ ವಿಶಿಷ್ಟವಾದಂಥ ಒಂದು ನಿಲುವನ್ನು ಹೊಂದುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ಅನುಮಾನಗಳು ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಇಬ್ಬರು ಜಂಗಮ ಜ್ಯೋತಿಗಳು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ನನ್ನ 2 ನುಡಿ ನಮನಗಳನ್ನು ಗುರುಚರಣಕ್ಕೆ ಅರ್ಪಿಸ್ತಾ ಇದ್ದೀನಿ. ಜೈ ಗುರು ಬಸವೇಶ. ಹರ ಹರ ಮಹಾದೇವ.